ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋ ಬಂದು ಕಡೆ ಕಾರ್ತಿಕ್ ಸೋಮವಾರ ಕಬ್ಬಾಳಲ್ಲಿ ಒಂದು ಕೊಂಡ ಆಯಿತು. ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಕನಕಪುರ. ಆದರೆ ನಾನು ಹೋಗಿರಲಿಲ್ಲ, ನಮ್ಮ ಯಜಮಾನರು ಅವರ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ರು. ಯಾಕೆ ಅಂತಂದರೆ ಅವರು ನೈಟು ಒಂದು 11 ಗಂಟೆ 12 ಗಂಟೆಗೆ ಮನೆ ಬಿಡ್ತಾರೆ. ಅಷ್ಟೊತ್ತಿಗೆ ಮನೆ ಬಿಟ್ಟು ಅಲ್ಲಿ ತಲುಪೋಷ್ಟೊತ್ತಿಗೆ ಒಂದು 2 ಅವರ್ ಆಗುತ್ತೆ ಅಂದ್ಕೊಳ್ಳಿ, 1.5-2 ಅವರ್ ಆಗುತ್ತೆ. ಅದಾದಮೇಲೆ ಅಲ್ಲೇ ಉಳ್ಕೊಂಡಿದ್ದು ಕೊಂಡ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದರು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ. ದೇವ್ರ ಪೂಜೆ ಆಗಿರ್ಬೋದು ಅಥವಾ ಕೊಂಡ ಆಯೋದಾಗಿರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಅದು ಬೆಟ್ಟದ ಮೇಲೆ ಹೇಗೆ ಲೈಟ್ಗಳು ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಮುಂಚೆ ತಾಯಿ ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಕಬ್ಬಾಳಮ್ಮ ತಾಯಿ ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದಂತೆ. ಸೊ ನೋಡ್ತಾ ಇರ್ಬೋದು. ಆದರೆ ಹೋಗೋದಕ್ಕೆ ಜಾಗ ಇದೆ, ಬಟ್ ಅಷ್ಟು ಮೆಟ್ಲು ಥರ ಎಲ್ಲ ಫ್ರೀಯಾಗಿಲ್ಲ. ಹುಷಾರಾಗಿ ಹೋಗಬೇಕು, ನಿಧಾನಕ್ಕೆ ಇಟ್ಕೊಂಡು ಬಕ್ಕೊಂಡೆಲ್ಲ ನಡ್ಕೊಂಡು ಹೋಗಬೇಕು. ಅಷ್ಟೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗಿನ ಜಾವನೇ ಹೋಗಬೇಕು. ಆಮೇಲೆ ಮಧ್ಯಾಹ್ನ ಆದರೆ ಬೆಟ್ಟ ಅಲ್ವಾ, ಹತ್ತೋದಕ್ಕೂ ಸುಸ್ತೆಲ್ಲ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಹಿಂದೆಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅದು ಬೆಟ್ಟ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಯಜಮಾನರು ಮತ್ತು ಸೂರಿ, ರಾಮು ಮತ್ತು ನಮ್ಮ ಇಲ್ಲಿ ಬೆಂಗಳೂರು ಫ್ರೆಂಡ್ಸು, ನಮ್ಮ ಯಜಮಾನರು ಬೆಂಗಳೂರು ಫ್ರೆಂಡ್ಸು, ವಿನಯ್ ಚಂದ್ರು ಅಂತ ಅಂದ್ಬಿಟ್ಟು, ಸಂದೀಪ್ ಅಂತ ಅಂದ್ಬಿಟ್ಟು ತುಂಬ ಜನ ಹೋಗಿದ್ರು. ತುಂಬ ಊರುಗಳಿಂದ ತುಂಬ ಜನ ಎಲ್ಲ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ. ಯಾಕೆ ಅಂತಂದರೆ ಕಬ್ಬಾಳಮ್ಮ ತಾಯಿ ಶಕ್ತಿ ಅಷ್ಟಿದೆ ಅಲ್ವಾ. ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಕೂಡ, ನಾವು ಕೂಡ ದೇವರಿಗೆ ತುಂಬ ನಂಬ್ತೀವಿ, ದೇವ್ರನ್ನ ತುಂಬ ನಂಬ್ತೀವಿ. ಹೋಗಿ ಬರ್ತಾ ಇರ್ತೀವಿ ನಾವು ಅವಾಗವಾಗ. ತುಂಬ ದಿವಸ ಆಯಿತು ಹೋಗಿಲ್ಲ, ಹೋಗಬೇಕು. ಆದರೆ ನಮ್ಮ ಯಜಮಾನರು ಅವ್ರ ಫ್ರೆಂಡ್ಸ್ ಯಾರಾದರೂ ಹೋಗ್ತಾ ಇರ್ತಾರೆ ಅಂದರೆ ಅವ್ರ ಜೊತೆ ಈ ರೀತಿ ನೈಟಲ್ಲಿ ಹೋಗ್ಬಿಟ್ಟು ಅವರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಬಂದುಬಿಡ್ತಾರೆ. ಅವರಾದರೆ ಹೋಗಿ ಬರ್ತಾರೆ. ನಮಗಂತಂದರೆ ಮಕ್ಕಳಿಗೆ ಕಾಲೇಜಿಗೆ ಎಲ್ಲ ರೆಡಿ ಮಾಡಬೇಕು, ಅದೆಲ್ಲ ಅಂದರೆ ಬಾಕ್ಸ್ ರೆಡಿ ಮಾಡಬೇಕು. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಅಷ್ಟೊಂದು ಹೋಗೋದಕ್ಕೆ, ನೈಟಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಒಂದು ಸರಿ ಮಾತ್ರ ಹೋಗಿದ್ವಿ, ಅದು ಹೋದ ವರ್ಷ ದೀಪಾವಳಿ ಟೈಮಲ್ಲಿ ಅನಿಸುತ್ತೆ. ಸೋಮು, ಅರುಣ, ಹಾಗೆ ಸೂರಿ, ಗಾಯತ್ರಿ ಅವರೆಲ್ಲ ಬಂದಿದ್ದಾಗ ಹೋಗಿದ್ವಿ. ನೈಟ್ ಹೋಗಿ ಅಲ್ಲೇ ಉಳ್ಕೊಂಡಿದ್ದು ಬಂದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೆಣ್ಮಕ್ಳೆಲ್ಲ ಹೇಗೆ ಬಂದು ಮಲ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ತಡೆ ಹೊಡಿತಾರೆ ನೋಡಿ, ಇಲ್ಲಿ ದೃಷ್ಟಿ ಮತ್ತು ಅದೆಲ್ಲ ಆಗಿರುತ್ತಲ್ಲ, ಅದಕ್ಕೆ ತಡೆ ಓಡಿಸೋದು ಕೂಡ ಓಡಿಸ್ತಾರೆ ಅಲ್ಲಿ. ಅಮಾವಾಸ್ಯೆ ಪೌರ್ಣಮಿಯಲ್ಲಂತೂ ಜಾಸ್ತಿ ಇದ್ದೇ ಇರುತ್ತೆ ಆ ಥರ ಎಲ್ಲ. ಹಾಗೆ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಹಾಗೆ ಸಂಡೇ ಟೈಮಲ್ಲೂ ಅಷ್ಟೇ. ಏನಕ್ಕೆ ಅಂದರೆ ರಜಾ ಇರುತ್ತಲ್ವ, ಎಲ್ಲ ತುಂಬ ಜನ ಬಂದ್ಬಿಟ್ಟಿರ್ತಾರೆ. ಹಾಗೆ ಬೆಳಗಿನ ಜಾವ ಒಂದು 3:30-4 ಗಂಟೆ ಅಷ್ಟು, 3:30 ಅಷ್ಟೊತ್ತಿಗೆ ಫಸ್ಟ್ ಪೂಜೆ ಆಗುತ್ತೆ ಅನಿಸುತ್ತೆ. ಸೊ ಅವಾಗ ನೋಡೋದಕ್ಕೆ ತಾಯಿ ತುಂಬ ಲಕ್ಷಣವಾಗಿ, ಅಥವಾ ಅದು ಹೇಳ್ತಾರೆ ಏನಂತಂದರೆ ಆ ಮೊದಲನೇ ಪೂಜೆ ಆಗುತ್ತಲ್ಲ, ಬೆಳಗಿನ ಜಾವ ಮೊದಲನೇ ಪೂಜೆ ಆಗುತ್ತಲ್ಲ, ಅದಕ್ಕೆ ಅವರು ತಾಯಿ ಬಂದು ಪೂಜೆನ ಸ್ವೀಕರಿಸ್ತಾರೆ. ಬೆಟ್ಟದ ಮೇಲೆ ಇರ್ತಾರೆ, ಬಂದು ಸ್ವೀಕರಿಸ್ತಾರೆ ಅಂತ ಅಂದ್ಬಿಟ್ಟು ಆ ನಂಬಿಕೆ ಕೂಡ ಇದೆ. ಅದಕ್ಕೋಸ್ಕರ ತುಂಬ ಜನ ಬೆಳಗಿನ ಜಾವ ಪೂಜೆಗೆ ಈ ರೀತಿ ನೈಟೇ ಹೋಗಿ ಉಳ್ಕೊಂಡಿದ್ದು ಬೆಳಗ್ಗೆ ದರ್ಶನನ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದು ಮುಂಚೆ ಇದ್ದಿದ್ದು ಮೂಲ ವಿಗ್ರಹ ಇದು. ಇವಾಗ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಬೇರೆ ವಿಗ್ರಹನ ಮಾಡಿಸಿ ಇಟ್ಟಿದ್ದಾರೆ, ಮೂರ್ತಿನ. ಆದರೆ ಇದು ಮುಂಚೆ ಇದ್ದಿದ್ದು. ನೋಡ್ತಾ ಇರ್ಬೋದು ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಎಲ್ಲ ಬಂದು ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಟೈಮ್ಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ 2:30 ಏನೋ ಇರ್ಬೋದು ಅನಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆ ರೀತಿ ಇದೆ ತಾಯಿ ಶಕ್ತಿ. ಸೊ ನೀವು ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದು ಸರಿ ಹೋಗಿದ್ದು ಬನ್ನಿ. ತುಂಬ ಶಕ್ತಿ ಇರೋ ದೇವತೆ ಅಂತಲೇ ಹೇಳ್ಬೋದು. ನಾವು ತುಂಬ ನಂಬ್ತೀವಿ. ನಮ್ಮ ಮನೆಯವರು ಅಷ್ಟೇ, ನಮ್ಮ ಮನೆಯಲ್ಲೂ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ. ಹಾಗೆ ತಾಯಿಗೆ ಗಣಗ್ಲೆ ಹೂವು ಅಂದರೆ ತುಂಬ ಪ್ರೀತಿ ಅಂತೆ. ಅದನ್ನಂತೂ ಹಾಕೇ ಇರ್ತಾರೆ. ಯಾವ ಹೂವು ಹಾಕಿದ್ರೂ ಗಣಗ್ಲೆ ಹೂವು ಅಂತೂ ಮೇಯ್ನ್ ಹಾಕ್ತಾರೆ. ನಾವು ಅಷ್ಟೇ, ನಮ್ಮ ಮನೇಲಿರೋ ಫೋಟೋಗೆ ನಾವು ಗಣಗ್ಲೆ ಹೂವನ್ನ ಹಾಕಿ ಪೂಜೆ ಮಾಡ್ತೀವಿ. ಏನಕ್ಕೆ ಅಂದರೆ ತಾಯಿಗೆ ಆ ಹೂವು ತುಂಬ ಇಷ್ಟ ಅಂತಂದ್ಬಿಟ್ಟು. ಹಾಗೆ ನೋಡಿ, ದೇವ್ರ ಬಗ್ಗೆ ಮಾತಾಡ್ತಾ ಇನ್ನೊಂದು ವಿಚಾರನೇ ಮರೆತುಬಿಟ್ಟೆ ನಾನು. ಏನಪ್ಪ ಅಂತಂದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ನಿಮಗೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು ದೇವ್ರಿಗೆ ಯಾವ ರೀತಿ ಅಲಂಕಾರನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಬಂದು ಮೂಲ ವಿಗ್ರಹ ಅಂತ ಹೇಳಿದ್ನಲ್ಲ, ಅದನ್ನು ದೇವಸ್ಥಾನದ ಒಳಗಡೆ ಹಿಂಭಾಗ ಇಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ರಾಮು ಮತ್ತು ಸೂರಿ
ಸ್ಪೆಕ್ಸ್ ಹಾಕೊಂಡಿರೋದು ರಾಮು. ಇವರು ಸೂರಿ, ನಮ್ಮ ಯಜಮಾನ್ರ ಫ್ರೆಂಡು. ಅವರು ಮೈಸೂರಿಂದ ಬಂದು ಜಾಯ್ನ್ ಆಗಿರೋದು. ಅವರೆಲ್ಲ ನಮ್ಮ ಯಜಮಾನ್ರಿಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ಗಳು, ಜೊತೆಗೆ ಸ್ಕೂಲ್ಗೆ ಹೋಗಿರೋದಾಗಿರ್ಬೋದು ಅಥವಾ ಕೆಲಸ ಮಾಡಿರೋದು, ಆ ಥರ ಫ್ರೆಂಡ್ಸ್ಗಳು. ಹಾಗೆ ನೋಡಿದ್ರಲ್ಲ ಸೌದೆನೆಲ್ಲ ಎಷ್ಟು ಹುರಿದು ಕೆಂಡನ ಮಾಡ್ತಾಯಿದ್ದಾರೆ ಕೊಂಡ ಆಯೋದಕ್ಕೆ ಅಂದ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗಂಗೆ ಪೂಜೆನ ಮಾಡಿ ಅದು ಕಲಶನ ತಗೊಂಡು ಕೊಂಡ ಆಯೋದಕ್ಕೆ ಹೋಗ್ತಾರೆ ಇವಾಗ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಕೊಂಡ ಹಾಯ್ಕೊಂಡು ಬರ್ತಾ ಇದ್ದಾರೆ ಅವರು. ಅದಾದಮೇಲೆ ಸೀದಾ ಒಳಗಡೆ ಹೋಗಿ ಅವರೇನೆ ಪೂಜೆನ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋಗಿ ಆ ದೇವರಿಗೆ ಮತ್ತೆ ಮಂಗಳಾರತಿನ ಮಾಡ್ತಾರೆ ಅವರು. ತುಂಬ ಶಕ್ತಿ ಇದೆ. ನೀವು ಯಾರಾದರೂ ಹೋಗ್ಬೇಕಂತ ಅಂದ್ಕೊಂಡಿದ್ರೆ, ಏನಾದ್ರೂ ನಿಮ್ಮ ಕೆಲಸ ಏನಾದರೂ ಆಗಬೇಕಂತಂದರೆ ಹೋಗಿ ಅಲ್ಲಿ ದೇವ್ರ ಹತ್ರ ಕೇಳ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಆಗುತ್ತೆ. ಸೊ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿದ್ದೀವಿ. ನಾವು ಇಷ್ಟು ಮಟ್ಟಿಗೆ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಆ ತಾಯಿನೂ ಕಾರಣ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದಿದ್ರೆ ನಾವು ಮತ್ತೆ ಇನ್ನೆಲ್ಲಿಗೆ ಮೈಸೂರಿಂದ ಬೆಂಗಳೂರಿಗೆ ಬಂದಂಗೆ ಬೆಂಗಳೂರಿಂದ ಬೇರೆ ಕಡೆ ಎಲ್ಲಿ ಹೋಗ್ತಾ ಇದ್ವೋ ಗೊತ್ತಿಲ್ಲ. ಈಗ ನೋಡ್ತಾ ಇರ್ಬೋದು ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ನೋಡ್ತಾ ಇರ್ಬೋದು ಕೊಂಡ ಹಾಯ್ಕೊಂಡು ಬಂದಮೇಲೆ ಇಲ್ಲಿ ದೇವ್ರ ಗರ್ಭಗುಡಿಯಲ್ಲಿ ಹೋಗಿ ಮತ್ತೆ ದೇವರಿಗೆ ಮಂಗಳಾರತಿನ ಮಾಡ್ತಾ ಇದ್ದಾರೆ. ಎಷ್ಟು ಕಣ್ಣು ಸಾಲದು ನೋಡೋದಕ್ಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರ ಮೂರ್ತಿ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಹೋಗಿದ್ದು ಬನ್ನಿ, ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ನಮಗೂ ಕೂಡ ತುಂಬ ಒಳ್ಳೆಯದಾಗಿದೆ. ದೇವ್ರ ಶಕ್ತಿ ತುಂಬ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಹೇಳ್ತಾರೆ, ನಾವು ಕೂಡ ಅದನ್ನ ಬಿಲೀವ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.